ಇಲ್ಲಿ ನೆರೆದಿರುವಂಥ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಮರ್ಪಿಸ್ತಾ, ಮೇರುನ ಹುಟ್ಟು ಅಡಿಪಾಯ ಬುನಾದಿ ಎಲ್ಲ 2001ರಿಂದನೇ ಶುರು ಆಯಿತು ಅಂತ ಹೇಳ್ಬೋದು. ನನ್ನ ಆರ್ಟಿಸ್ಟಿಕ್ ಜರ್ನಿ ಒಂದು ಸಾಮಾನ್ಯ ಹೆಣ್ಮಗಳಾಗಿ ಶುರು ಆಯಿತು. ಇವತ್ತು ದಿವಸ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರೋದು ನನ್ನ ಕುಟುಂಬ ಹಾಗೂ ನನ್ನ ಸ್ಟೂಡೆಂಟ್ಸ್. ಇದನ್ನು ಇನ್ನೂ ದೊಡ್ಡದಾಗಿ ಬೆಳೆಸ್ಕೊಂಡು ಹೋಗಬೇಕು ಅಂತ ಇಷ್ಟಪಡ್ತಿದ್ದೀನಿ. ತಮ್ಮೆಲ್ಲರ ಪ್ರೋತ್ಸಾಹ, ಕಲಿಬೇಕು ಅನ್ನೋ ಒಂದು ಆಸಕ್ತಿ ಹೀಗೆ ಮುಂದುವರಿಸ್ಕೊಳ್ತಾ ಬನ್ನಿ. ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಸಂಪ್ರದಾಯನ ಉಳಿಸ್ಕೊಳ್ಳುವಂಥ ಭರವಸೆಯನ್ನು ಮುಂದಿನ ಜನಾಂಗಕ್ಕೆ ಕೊಡಿ ಅಂತ ಹೇಳ್ತಾ ಜಸ್ಟ್ ಟೇಕ್ ಎ ಲೀವ್ ನಾವು. ಐ ಕೆನಾಟ್ ಸ್ಪೀಕ್ ಅಲ್ ಗಂಟ್ಲು ಕಟ್ಟಿರೋದ್ರಿಂದ ಸ್ಮಾಲ್ ಆ್ಯಂಡ್ ಸ್ವೀಟ್ ಶಾರ್ಟ್. ಥ್ಯಾಂಕ್ ಯು ಸೋ ಮಚ್. I request Mala ma'am to felicitate our esteemed guest, Mrs. Neela Panch. I request Mala ma'am to felicitate Mrs. Shanika Malla. A big round of applause, please. ಬೆಳಗ್ಗೆನೇ ಅದ್ಭುತವಾದ ಕಲೆಯನ್ನು ನೋಡಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ ನಿಮ್ಮ ಅನುಪ್ರಭಾಕರ್ ಮುಖರ್ಜಿ ಮಾಡುವ ನಮಸ್ಕಾರಗಳು. ಈ ಒಂದು ಶ್ಲೋಕದಿಂದ ನಾನು ಮಾತು ಶುರು ಮಾಡೋದು ಬಹಳ ಸೂಕ್ತ ಅಂತ ನನಗನ್ಸುತ್ತೆ. ತೇಜ್ ಮತ್ತು ಧ್ರುವ ಆಲ್ರೆಡಿ, ರುದ್ರ ಆ್ಯಂಡ್ ತೇಜ್ ಆಲ್ರೆಡಿ ಹೇಳಿದ್ರು. ಬಟ್ ಸ್ಟಿಲ್ ಐ ರಿಪೀಟ್, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಯಾಕೆ ಸೂಕ್ತ ಅನ್ನಿಸ್ತು ಅಂದರೆ, ಹಿರಿಯ ಗುರುಗಳು ಇಲ್ಲಿದ್ದಾರೆ. ಅವರ ವಿದ್ಯಾರ್ಥಿ ನಮ್ಮ ದುಂಡರಾಜು ಸರ್ ಅವರು, ಅವರಿಬ್ಬರ ವಿದ್ಯಾರ್ಥಿ ನಮ್ಮ ಮಾಲಾ ಅವರು, ಅವರೆಲ್ಲರ ವಿದ್ಯಾರ್ಥಿಗಳು ಇಲ್ಲಿ ಸೇರಿದ್ದಾರೆ. ಅವ್ರು ಹೇಳ್ಕೊಟ್ಟಿರುವಂಥ ಕಲೆ ಅವರೆಲ್ಲರೂ ಕಲಿತಿರೋದು. ಸೊ ಬಹಳ ಸೂಕ್ತ ಅನ್ನಿಸ್ತು. ನಮ್ಮೆಲ್ಲರ ಜೀವನದಲ್ಲಿ ಒಂದು ಗುರು ಬಹಳ ಅವಶ್ಯಕತೆ ಇರುತ್ತೆ ನಮ್ಮೆಲ್ರಿಗೂ. ಯಾಕಂದರೆ ಯಾವುದೇ ನಾವು ಒಂದು ದಾರಿ ಅಥವಾ ಒಂದು ಹಾದಿನ ಆಯ್ಕೆ ಮಾಡಿಕೊಂಡ್ರೆ ಅದರಲ್ಲಿ ನಡೆಯೋಕೆ ಹೇಗೆ ಅದರ ಮೇಲೆ ನಡಿಬೇಕು, ಎಷ್ಟು ದೂರ ಹೋಗಬೇಕು, ಎಷ್ಟು ಶ್ರಮ ಹಾಕಬೇಕು, ಇವೆಲ್ಲದಕ್ಕೂ ಯಾವುದೇ ಲೈನ್ ಇರ್ಬೋದು. ನಾವು ಸ್ಪಿರಿಚುಯಾಲಿಟಿ ಚೂಸ್ ಮಾಡ್ಬೋದು, ಇಲ್ಲ ಈ ರೀತಿ ಯಾವುದೇ ಕಲೆ, ಹಾಡು, ನೃತ್ಯ, ಆರ್ಟ್, ಈ ಥರ ಪೇಂಟಿಂಗ್ ಯಾವುದೇ ಇದ್ರು. ಆ್ಯಂಡ್ ಶುರುವಾಗದೆ ಅಲ್ಲಿಂದ, ಗುರುವಿಂದ ಅಲ್ಲ, ತಾಯಿಯಿಂದ ಮನೆಯಲ್ಲಿ, ಅದಾದಮೇಲೆ ಸ್ಕೂಲಿಂದ. ಸೊ ಐ ಥಿಂಕ್ ಎಲ್ಲರ ಲೈಫಲ್ಲೂ ಆ ಗುರು ಅನ್ನೋ ಸ್ಥಾನ ಬಹಳ ಮುಖ್ಯ ಇರುತ್ತೆ. ಎಲ್ಲೋ ಸ್ವಲ್ಪ ಅದೃಷ್ಟ ಇಲ್ಲದೆ ಇರೋಂಥವ್ರಿಗೆ ಆ ಗುರು ಸಿಗದೇ ಇಲ್ಲ. ಜೀವನ ಪೂರ್ತಿ ಹುಡುಕ್ತಾನೆ ಇರ್ತಾರೆ, ಏನು ಮಾಡಬೇಕು ಗೊತ್ತಿರಲ್ಲ. ಸರ್ ಹೇಳ್ದಂಗೆ ಏನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಕುದುರೆ ಕಟ್ಟಿರ್ತಾರೆ ನೋಡಿ ಹಿಂಗೆ ಸೈಡಲ್ಲಿ ಕಣ್ಣಿಗೆ, ಅದರ ಇದೇ ಹಿಂಗೆ ನಡ್ಕೊಂಡು ಹೋಗ್ಬೇಕು, ಇದೇ ಕೆಲಸ ಮಾಡಬೇಕು. ಅದ್ರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಬೆಳಗ್ಗೆ ಇದ್ದರೆ ಕೆಲಸ ಹೋಗೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಆದರೂ ಜೀವನ ನಾವು ಫೈಟ್ ಮಾಡಬೇಕು, ದುಡ್ಡು ಗಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಏನೋ ನಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಅದೃಷ್ಟ ಮಾಡಿದವ್ರಿಗೆ ಈ ರೀತಿ ಅವರಲ್ಲಿ ಏನು ಆಸೆ ಇದೆ, ಏನು ಕಲೆ ಇದೆ ಅದನ್ನು ಗುರುತಿಸಿ, ಅವ್ರ ಅಪ್ಪ ಅಮ್ಮನೇ ಗುರುತಿಸ್ಬೋದು, ಅವರ ಶಾಲೆನಲ್ಲೇ ಯಾರೋ ಗುರುತಿಸ್ಬೋದು, ಇಲ್ಲ ಖುದ್ದಾಗಿ ಅವರೇ. ಯಾಕಂದರೆ ನನ್ನ ಫ್ರೆಂಡೇ ಎಕ್ಸಾಂಪಲ್, ನಂದಿತಾ, ಅವಳ ತಾನಾಗೆ ಗುರುತಿಸಿ, ಇಲ್ಲ ನಾನು ಇದು ಮಾಡಬೇಕು ಅಂತ ಹೇಳಿ ಮಾಲಾ ಅವ್ರನ್ನ ಹುಡುಕಿ ಶಿ ಸ್ಟಾರ್ಟೆಡ್ ಪೇಂಟಿಂಗ್. ಸೊ ಆ ರೀತಿ ಅದೃಷ್ಟ ಮಾಡಿದವ್ರಿಗೆ ಗುರು ಸಿಗ್ತಾರೆ. ಅದರಲ್ಲಿ ಇಂಥ ಒಳ್ಳೆ ಗುರುಗಳು ಸಿಕ್ಕರೆ ಅದಕ್ಕಿಂತ ಅದ್ಭುತವಾದ ಜೀವನ ಬೇರೆ ನಾವು ಊಹಿಸೋಕ್ಕೂ ಸಾಧ್ಯ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಸೊ ಎಲ್ರಿಗೂ ಶುಭವಾಗಲಿ. ಬಹಳ ಸುಂದರವಾದ ಕಲೆನ ಇವತ್ತಿಲ್ಲಿ ನೋಡಿದೆ ನಾನು. ನಂದಿತನ್ ಬಗ್ಗೆ ಹೇಳಬೇಕು. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ದ ಲವ್ಲಿ ಇಂಟ್ರಡಕ್ಷನ್, ದೋ ಇಟ್ ವಾಸ್ ಎಂಬ್ಯಾರಸಿಂಗ್ ಫಾರ್ ಯು ಆ್ಯಂಡ್ ಮೀ ಟುಗೆದರ್. ನಾವಿಬ್ಬರು ಒಟ್ಟಿಗೆ ಸ್ಕೂಲಿಂದ ಸುಮಾರು 96ರಿಂದ ಫ್ರೆಂಡ್ಸ್ ಆಗಿದ್ದೀವಿ. ಅಲ್ಲಿಗೆ ಸರ್ ಅಂದರು ವಯಸ್ಸಾಗಲ್ಲ ಅಂತ. ವಯಸ್ಸು ಹೇಳೇ ಬಿಡೋದು. 30 ವರ್ಷ ಫ್ರೆಂಡ್ಶಿಪ್ ಅಂದರೆ ನೀವೇ ಲೆಕ್ಕ ಹಾಕ್ಕೊಳ್ಳಿ. ಇಬ್ರಿಗೂ 45 ವರ್ಷ ಇವಾಗ. ಸೊ ಕಾಲೇಜ್ ಟೈಮಿಂದ ವಿ ಬೆಸ್ಟ್ ಫ್ರೆಂಡ್ಸ್. ಆ್ಯಂಡ್
ಜೀವನ ಯಾವುದೇ ಹಾದಿನಲ್ಲಿ ನಮ್ಮನ್ನ ಇಬ್ರು ಕರ್ಕೊಂಡು ಹೋಗಿದ್ರು ಆ ಒಂದು ಸ್ನೇಹ ಹಾಗೆ ಗಟ್ಟಿಯಾಗಿದೆ. ನನ್ನ ಜೀವನದಲ್ಲಿ ನನ್ನ ಸ್ನೇಹಿತರೆ ನನಗೆ ಬಹಳ ಸ್ಟ್ರಾಂಗ್ ಸಪೋರ್ಟ್ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಸೊ ನನ್ನಿಂದ ಬಹಳ ಚೆನ್ನಾಗಿ ಓದಿ, ನಾನು ಓದಲೇ ಇಲ್ಲ, ಬಿಟ್ಬಿಟ್ಟೆ. ಸೆಕೆಂಡ್ PU ನಲ್ಲೇ ಆದಮೇಲೆ ಫಸ್ಟ್ ಡಿಗ್ರಿನಲ್ಲಿ ಕಾಲೇಜ್ ಬಿಟ್ಟೆ. ಸಿನಿಮಾ ಅಂತ ನನ್ನ ಹಾದಿ ಹೋಯಿತು. ಬಟ್ ಅದಾದ್ಮೇಲೆ ಅಫ್ಕೋರ್ಸ್ ನಾನು ಕಂಪ್ಲೀಟ್ ಮಾಡಿಕೊಂಡೆ. ಬಟ್ ಆಕೆ ಬಹಳ ಚೆನ್ನಾಗಿ ಓದಿ ಒಳ್ಳೆ ಒಂದು MNC ನಲ್ಲಿ ಕೆಲಸ ಮಾಡ್ತಾ ಸಡನ್ ಆಗಿ ಐ ಪೇಂಟಿಂಗ್ ಅಂದ್ಲು. ವಾಟ್ ಆರ್ ಯು ಪೇಂಟಿಂಗ್ ಅಂದ್ರೆ, ಇಲ್ಲ ಐ ಮೇಕಿಂಗ್ ಅ ಟ್ಯಾನ್ಶೋರ್ ಪೇಂಟಿಂಗ್ ಫಾರ್ ಮೈ ಪೇರೆಂಟ್ಸ್, ದೇ ಹ್ಯಾವ್ their 50th wedding anniversary. I said, okay, where are you doing it ಅಂತ ಆಮೇಲೆ ಎಲ್ಲ ಗೊತ್ತಾಯ್ತು. ದೆನ್ ಸ್ಲೋಲಿ ಒಂದೊಂದು ಸ್ಟೇಜಲ್ಲಿ ಫೋಟೋ ಕಳಿಸೋಳು. ನಮ್ದೊಂದು ಗ್ರೂಪ್ ಇದೆ ನಮ್ಮ ಕಾಲೇಜ್ ಗ್ಯಾಂಗ್ ಎಲ್ಲ. ಸೊ ಎಲ್ಲರೂ ಬೇರೆ 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 ಫೀಲ್ಡಲ್ಲಿ ಇದ್ದೀವಿ. ಆವಾಗ ಅಲ್ಲಿ ಅರ್ಧ ಆಗಿರೋ ಗಣೇಶ, ಮುಕ್ಕಾಲು ಆಗಿರೋ ಗಣೇಶ, ಆಮೇಲೆ ಫೈನಲಿ ಫುಲ್ ಆಗೋದು ಗಣೇಶ, ಹೀಗೆ ಶಿ ಸ್ಟಾರ್ಟೆಡ್ ಸೆಂಡಿಂಗ್ ಅಸ್ ಪಿಕ್ಚರ್ಸ್. ಆ್ಯಂಡ್ ಅದ್ಭುತವಾಗಿ ಅವಳು ಮಾಡಿದಳ ಅನ್ನೋ ಲೆವೆಲ್ಗೆ ನಿಜವಾಗ್ಲೂ ನೀನೇ ಮಾಡಿದ್ದ ಇಲ್ಲ ಅಂತ ಸುಮಾರು ಸರಿ ನಾವೆಲ್ಲರೂ ಕೇಳಿದುಂಟು. ಈಗ 3 ಅಲ್ಲಿ ಪೇಂಟಿಂಗ್ ಮಾಡಿದ್ದಾಳೆ, ಗಣೇಶ, ಗುರುವಾಯೂರಪ್ಪ ಹಾಗೆ ಸರಸ್ವತಿ. ಅದ್ಭುತವಾಗಿದೆ. ಸೊ ತನ್ನ ಜೀವನದಲ್ಲಿ ಅವಳದೇ ಆದ ಹಾದಿ. ಈಗ ಮುಂದಿನ ತಿಂಗಳು ಅವಳ ಮಗನಿಗೆ 10 ವರ್ಷ ತುಂಬುತ್ತೆ. ಅವ್ನು ಹುಟ್ಟಿದ ತಕ್ಷಣ ಫಸ್ಟ್ ಫ್ಯೂ ಪೀಪಲಲ್ಲಿ ಎತ್ಕೊಂಡಿದ್ದು ನಾನೇ ಅವನ್ನ. ಸೊ ಮಗ, ಯಜಮಾನ್ರು, ಅವಳ ಕೆಲಸ ಅಂತ ಇದ್ದಿದ್ದ ಒಂದು ಹಾದಿನಲ್ಲಿ ಎಲ್ಲೋ ಮಾಲಾ ಅವ್ರು ಸಡನ್ ಆಗಿ ಅವಳ ಲೈಫಲ್ಲಿ ಬಂದು ಬಹಳ ಒಂದು ಅರ್ಥ ಸಿಗುವಂಥ ಒಂದು ಕೆಲಸ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಅವಳಿಗಿರುವಂಥ ಸ್ವಲ್ಪ ಸಮಯದಲ್ಲಿ ಇಲ್ಲ ನನಗೆ ಇಷ್ಟವಾದೇನೋ ನಾನು ಮಾಡಬೇಕು ಅನ್ನೋದು ಅವಳು ಮಾಡ್ತಾ ಇರೋದಕ್ಕೆ ಅವಳು ಗೈಡ್ ಮಾಡ್ತಾ ಇರುವಂಥ ಬಹಳ ಮುಖ್ಯವಾದ ಕೆಲಸ ಮಾಲಾ ಅವ್ರು ಮಾಡ್ತಿದ್ದಾರೆ. ಸೊ ಆ ಒಂದು ಕೆಲಸ ಅವ್ರದ್ದು ಹೀಗೆ ಮುಂದುವರಿಲಿ. ಆ ದೇವರು ಇನ್ನೂ ಹೆಚ್ಚು ಶಕ್ತಿ ನಿಮಗೆ ಕೊಡಲಿ ಮಾಲಾ ಅವರೇ. ಇದೇ ರೀತಿ ಬಹಳಷ್ಟು ಸ್ಟೂಡೆಂಟ್ಸ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಯಾಕಂದರೆ ನಾವು ಒಂದು ಕಲೆ ಒಂದು ಇದು ಮಾಡಿದಾಗ, ಹಾಡಿದಾಗ, ನೃತ್ಯ ಮಾಡಿದಾಗ, ನೋಡಿದಾಗ ನಮಗೆ ಒಂದು ಸಂತೋಷ ಸಿಗುತ್ತೆ, ಮನಸ್ಸಿಗೊಂದು ಸಂತೋಷ ಸಿಗುತ್ತೆ. ಅದು ತುಂಬ ಜನಕ್ಕೆ ಸಿಗೋಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಅದರ ವ್ಯಾಲ್ಯೂ ಅರ್ಥ ಮಾಡಿಕೊಂಡ್ರೆ ನನಗೆ ಆ ಸಂತೋಷ ಸಿಗೋದು. ಆ ಸಂತೋಷ ನಿಮ್ಮೆಲ್ಲರ ಸ್ಟೂಡೆಂಟ್ಸ್ ಮುಖದಲ್ಲಿ ಕಾಣ್ತಾ ಇದೆ. ಸೊ ಆ ದೇವರು ನಿಮ್ಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ತೇಜ್ ಆ್ಯಂಡ್ ರುದ್ರಾಸ್ ಪೇರೆಂಟ್ಸ್. It's so wonderful that you've encouraged them, and my mind was blown when I saw the Dashavtara. ಯಾಕಂದರೆ ನನ್ನ ಮಗಳಿಗೆ ತುಂಬ ಇಷ್ಟ ಕಲರಿಂಗ್, ಪೇಂಟಿಂಗ್, ವಾಟರ್ ಕಲರ್ಸ್ ಮಾಡ್ತಾ ಇದ್ದಾಳೆ ಆಫ್ಕೋರ್ಸ್ ಅವಳು. ಅದ್ರ ಜೊತೆಗೆ there are other activities that she does. ಬಟ್ ಆ ವಾಟರ್ ಕಲರ್ಸ್ ಮಾಲಾ ಅವ್ರ ಮನೆಗೆ ಬಂದಾಗ ಅವ್ರನ್ನ ತೋರಿಸ್ದೆ, ತುಂಬ ಪ್ರೌಡಾಗಿ ತೋರಿಸ್ದೆ. ಕೆಟ್ಟದಾಗಿತ್ತು ಅನ್ಸುತ್ತೆ, ಅವ್ರೇನು ಪಾಪ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂದರು. ಬಟ್ ನನ್ನ ಮಗಳು 3-4 ವರ್ಷ 5 ವರ್ಷ ಏಜಿಂದ ಪೇಂಟ್ ಮಾಡ್ತಿದ್ದಾಳೆ. ಇವಾಗ 7 years ಅವಳಿಗೆ. ಸೊ ನನಗೂ ಆಸೆ ಇದೆ ಅವಳು, ಯಾಕಂದರೆ ಅವಳು ಯಾರು ಅವಳನ್ನ ಕೇಳಿದ್ರು ದೊಡ್ಡವಳಾದ್ಮೇಲೆ ಏನಾಗ್ತೀಯ ಅಂತ ಕೇಳಿದ್ರೆ ಐ ಬಿ ಅನ್ ಆರ್ಟಿಸ್ಟ್ ಅಂತಾಳೆ. ಸೊ ತುಂಬ ಜನಕ್ಕೆ ಆರ್ಟಿಸ್ಟ್ ಏನು ಅಂತ ಅರ್ಥ ಆಗಲ್ಲ. ಓ ನಿಮ್ಮ ಅಪ್ಪ ಮಾತ್ರ ಆ್ಯಕ್ಟ್ ಮಾಡ್ತೀಯಾ ಅಂತ ಕೇಳ್ತಾರೆ. ನೋ ಐ ವಾಂಟ್ ಟು ಪೇಂಟ್ ಅಂತಾಳೆ. ಇವಾಗ ಏನು ಇವ್ರಿಗೆ ಅರ್ಥ ಆಗ್ತಿಲ್ಲ ಆರ್ಟಿಸ್ಟ್ ಅಂದರೆ ಏನು ಅಂತ ಅವಳ ಕನ್ಫ್ಯೂಷನ್. ಸೊ ಐ ರಿಯಲಿ ವಿಶ್ ದಟ್ ಶಿ ಫೈಂಡ್ಸ್ ಅ ಗುರು ಲೈಕ್ ಯು, where she'll be encouraged to live her dreams through colors and through paint. So ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ನನ್ನಿತ ಮೂಲಕ ಆಫ್ಕೋರ್ಸ್ ನೀವು ಕರೆದ್ರಿ. ಬಟ್ ತುಂಬ ಖುಷಿಯಾದ ನಾನು ಬಂದು ಇಲ್ಲಿ ಭಾಗವಹಿಸಿದ್ದೀನಿ ಇವತ್ತು. ಎಲ್ಲ ಆರ್ಟಿಸ್ಟ್ಗೂ ಗಾಯತ್ರಿ ಅವ್ರ ವರ್ಕ್ ನೋಡಿದೆ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಚಿನ್ನು. ಶಿ ಸ್ವೀಟ್ಲಿ ವಾಕ್ ಅರೌಂಡ್ ಎಕ್ಸ್ಪ್ಲೇನಿಂಗ್ ಈಚ್ ಪೇಂಟಿಂಗ್ ಟು ಮೀ, ನಾಟ್ ಜಸ್ಟ್ ಹರ್ಸ್ ಬಟ್ ಎವ್ರಿಬಡಿ ಎಲ್ಸಸ್. ಆ್ಯಂಡ್ ಐ ವಿಶ್ ಐ ಹ್ಯಾಡ್ gotten to meet the talkative Ananya, but I didn't. She's done such amazing work for being in 6th to 7th standard. I heard it's really amazing. And ರಾಜಸ್ಥಾನ ಹೇಳಿದಂಗೆ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ. ಅಂಥದ್ರಲ್ಲಿ ಮಕ್ಕಳ ಹತ್ರ ಇಷ್ಟು ಪೇಷನ್ಸಿಂದ ಇಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿಸ್ತಾ ಇದ್ದೀರಾ ಅಂದರೆ ಯು ಆರ್ ಟ್ರೂಲಿ ಬ್ಲೆಸ್ಡ್ ಐ ಫೀಲ್. ಸೊ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಐ ವಿಶ್ ಯು ಆಲ್ ಅ ಹ್ಯಾಪಿ a future, the path that you've chosen for yourselves, all the happiness in the world. Sarve jana sukhino bhavantu ಅಂತ ಹೇಳ್ತಾ ನಾನು